ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತಹ ಶ್ರೀ ಆರ್.ಎಸ್. ಬುರಡಿ ಸರ್ ಅವರು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸನ್ಮಾನ ಸ್ವೀಕರಿಸಿದ ಮತ್ತು ಸನ್ಮಾನ ಮಾಡಿದಂತ ಎಲ್ಲ ಮಹನೀಯರಿಗೂ ಮತ್ತು ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಧನ್ಯವಾದಗಳು. ಬಸವರಾಜ್ ಹೊರಟ್ಟಿ ಸರ್ ನಮ್ಮ ಶಾಲೆಗೆ ನೀಡಿದ ಕೊಡುಗೆ ಅಪಾರ. ಅವರ ಉದಾತ್ತ ಉದ್ದೇಶಗಳಿಂದ ನಮ್ಮ ಶಾಲೆ ಈ ಮಟ್ಟಕ್ಕೆ ಏರಿದೆ ಎಂದರೆ ಅದಕ್ಕೆ ಸಂಶಯವಿಲ್ಲ. ಸರ್ ನಮ್ಮ ಶಾಲೆಗೆ ನೀಡಿದಂತ ಕೊಡುಗೆಗಳು, ಅವರು ನಮ್ಮ ಶಾಲೆಗೆ ನೀಡಿದಂತ ಪ್ರೋತ್ಸಾಹದ ಬಗೆಗೆ ಡಾಕ್ಟರ್ ಬಸವರಾಜ್ ಧಾರವಾಡ್ ಸರ್ ಒಂದೆರಡು ಮಾತುಗಳನ್ನ ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನಡೆದ ಗುರುವಂದನಾ ಸಮಾರಂಭದ ಘನ ಉಪಸ್ಥಿತಿಯನ್ನು ವಹಿಸಿಕೊಂಡಂಥ ಹಾಗೂ ಈ ಶಾಲೆಯನ್ನು ದತ್ತು ಪಡೆದು ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣೀಕರ್ತಕ್ಕಂಥ ನನ್ನ ಮಾರ್ಗದರ್ಶಕರು ಹಾಗೂ ವಿದೇಶಿಗಳು ಆಗಿರ್ತಕ್ಕಂಥ ಬಸವರಾಜ್ ಹೊರಟ್ಟಿ ಸರ್ ಅವರೇ, ಈ ಜಿಲ್ಲೆಯ ಕ್ರಿಯಾಶೀಲ ಉಪನಿರ್ದೇಶಕರು ಆತ್ಮೀಯರು ಆಗಿರ್ತಕ್ಕಂಥ ಬುರ್ಡಿಯವರೇ, ಇನ್ನೋರ್ವ ಕ್ರಿಯಾಶೀಲ BO ಆಗಿರ್ತಕ್ಕಂಥ ಶೆಟ್ಟಪ್ಪನವರು ಹಾಗೂ ಅವರವರನ್ನದೇ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿ ಅವರಿಂದ ಗೌರವ ವಂದನೆಯನ್ನು ಸ್ವೀಕರಿಸಿದಂಥ ಎಲ್ಲ ಗುರುಗಳೇ, ಗುರುಮಾತೆಯರೇ, ಈ ಶಾಲೆಯ ಸಿಬ್ಬಂದಿ ವರ್ಗದವರೇ, 2005 ಮತ್ತು 6ನೇ ಸಾಲಿನ ವಿದ್ಯಾರ್ಥಿನಿಯರೇ, ಇದೊಂದು ಭಾವನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಬಹುಶಃ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಇಷ್ಟೊಂದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ಅನ್ಯೋನ್ಯತೆ ಇರ್ತದೆ ಅನ್ನೋದಕ್ಕೆ ಇವತ್ತು ಈ ಶಾಲೆಯಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮವೇ ಸಾಕ್ಷಿ. ಅದಕ್ಕೆ ಕಾರಣ ಇತ್ತೀಚೆಗೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಮಧ್ಯೆ ಸಾಕಷ್ಟು ಕಂದಕಗಳು ಉಂಟಾಗಿ ಶಾಲೆ ಬಿಟ್ಟ ಮೇಲೆ ಶಾಲೆ ಬಗ್ಗೆ ಆಗಲಿ ಶಿಕ್ಷಕರ ಬಗ್ಗೆ ಆಗಲಿ ಏನೊಂದು ಸಂಬಂಧ ಇಟ್ಟುಕೊಳ್ಳಿರ್ತಕ್ಕಂಥ ಒಂದು ವಾತಾವರಣದಲ್ಲಿ 20 ವರ್ಷದ ಹಿಂದೆ ಕಲಿತ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ತಮ್ಮ ಕಲಿಸಿದ ಗುರುಗಳ ಸೇವೆಯನ್ನು ಸ್ಮರಿಸಿಕೊಂಡು ಅವರನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ದು ಅತ್ಯಂತ ಒಂದು ಉತ್ತಮ ಕಾರ್ಯ. ಇದಕ್ಕೆ ಕಾರಣ ಈ ಶಾಲೆಯ ವಾತಾವರಣ. ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಈ ಶಾಲೆಯನ್ನು ದತ್ತು ಪಡೆದ ಮೇಲೆ ಕೇವಲ 2 ವರ್ಷದಲ್ಲಿ ತನ್ನ ಶಾಲೆ ಇಡೀ ಕಲೆಯನ್ನೇ ಬದಲಾಯಿಸಿಕೊಂಡು ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಆರಂಭ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ನಮ್ಮ ಶಾಲೆ ಹೀಗಾಗಿದೆ, ನಮ್ಮ ಶಾಲೆ ಹೀಗಾಗಿದೆ ಅಂತ ಬಂದಾಗ ನೋಡಿ ಎಲ್ಲರೂ ಇನ್ಸ್ಪೈರ್ ಆಗಿ ಅವರ ವಿದ್ಯಾರ್ಥಿಗೆ ಕಮ್ಯುನಿಕೇಷನ್ ಮಾಡಿ, ನಮ್ಮ ಶಾಲೆ ನೋಡಿನೋ ಏನಾಗಿದೆ ಅಂತ ಎಲ್ಲರೂ ಒಬ್ಬೊಬ್ಬರು ಬಂದು ನೋಡಾಕತ್ತಿ ಎಲ್ಲರೂ ಒಂದು ಕಡೆ ಕೂಡಿಸ್ಬೇಕು. ಅವಾಗ ಎಲ್ಲ ಗುರುಗಳನ್ನು ನಾವು ಗೌರವಿಸಬೇಕು. ಶಾಲೆ ಬಗ್ಗೆ ಗೌರವ, ಶಿಕ್ಷಕರ ಬಗ್ಗೆ ಗೌರವ ಹೆಚ್ಚಾಗಿ ಇದು ಕಾರ್ಯಕ್ರಮಕ್ಕೆ ಒಂದು ನಾಂದಿ ಆಗಿದೆ. ಇದಕ್ಕೆ ಕಾರಣ ಸಭಾಪತಿ ಬಸವರಾಜ್ ಹೊರಟ್ಟಿ ಮತ್ತು ಅವರ ದಂಪತಿಗಳ ಕಾರಣ. ಇವೆಲ್ಲ ಇಷ್ಟು ಒಳ್ಳೆಯ ಪರಿಸರದಲ್ಲಿ ಇವತ್ತ ಕೂಡಲಿಕ್ಕೆ ಕಾರಣ ಹೊರಟ್ಟಿ ಸರ್. ಏನೇ ಕೇಳಿದ್ರು ಇವತ್ತು ಶಾಲೆಗೆ ಅವ್ರು ಇಲ್ಲ ಅನ್ನೋಲ್ಲ. ಇಂಥದ್ದು ಆಗ್ಬೇಕಂದ್ರೆ ಅದು ಅರ್ಧ ಗಂಟೆ ಒಳಗೆ ಆ ಪತ್ರ ತಯಾರಾಗ್ತದೆ, ಅನುದಾನ ಬಂದು ಈ ಶಾಲೆಗೆ ಬೀಳ್ತದೆ. ಅದಕ್ಕೆ ಕಾರಣ ಈ ಶಾಲೆ ಬಗ್ಗೆ ಇರ್ತಕ್ಕಂಥ ಅಪಾರ ಪ್ರೀತಿ. ಇಷ್ಟೇ, ಇಲ್ಲಿ ಸಿಬ್ಬಂದಿ ಕೂಡ ಹೊರಟ್ಟವರ ಏನೇ ಹೇಳಿದ್ರು ಕೂಡ ಆ ಶಾಲೆಗೆ, ಶಿಕ್ಷಣ ಇಲಾಖೆಗೆ, ವಿದ್ಯಾರ್ಥಿಗಳಿಗೆ ಯಾವುದೇ
ಧಕ್ಕೆ ಬರದಾಗೆ ಅವರ ಗೌರವವನ್ನು ಹೆಚ್ಚಿಸುವ ಮೂಲಕ ಇಡೀ ನಾಡಿಗೆ ಶಾಲೆಯ ಕೀರ್ತಿ ಹೆಚ್ಚಾಗುವ ಜೊತೆಗೆ ಹೊರಟ್ಟೆಯವರ ಸೇವಾ ಮನೋಭಾವ ಇವತ್ತು ಹೆಚ್ಚಾಗಿದೆ. ಮೊನ್ನೆ ಕಳೆದ 4 ದಿನಗಳ ಹಿಂದೆ ರಾಜ್ಯ ಮಟ್ಟದ ಉನ್ನತ ಶಿಕ್ಷಣಾಧಿಕಾರಿಗಳ ತಂಡ ಬಂದಿತ್ತು. ಪೇಪರ್ನಾಗ ಬಂದದ ಅಲ್ಲಿ ಕೇಳ್ತೀವಿ, ಹೊರಟ್ಟೆಯವರು ಒಂದು ದತ್ತು ತಗೊಂಡಂಥ ಶಾಲೆ ನೋಡ್ಬೇಕಾಗಿ ತಿಳ್ಕೊಂಡು ಎಲ್ಲರೂ ಬಂದವರು ಭಾಳ ಖುಷಿಪಟ್ಟು. ಅವರು ಕೂಡ DDPI ಕೆಲಸ ಮಾಡುವಂಥವ್ರು, ಚಿದ್ರೇಶ್ ವೆಂಕಟಸ್ವಾಮಿ, ಚಂದ್ರಶೇಖರ್ ಅವ್ರು ನೋಡೋಣ ಅರ್ಧ ಗಂಟೆ ಸುಮ್ಮನೆ ನಿಂತ್ಬಿಟ್ರು. ಸರ್ ಇದು ಗೌರ್ಮೆಂಟ್ ಸ್ಯಾಲ್ರಿ ಅಂತ ನಮ್ಮ ಚಿದ್ರೇಶ್ ವೆಂಕಟಸ್ವಾಮಿ. ಮತ್ತು ನೀವು DDPI ಅಂತ ನೋಡಿಲ್ರಿ, ಎಲ್ಲಿದ್ದಿದ್ದು ಅಂತವ್ರು ಅಂದ್ರೆ ಎಲ್ಲ ಇದು ಬಯಲು ಪ್ರದೇಶ, ಹಾಳು ಮಣ್ಣು, ಧೂಳ ಏನಿದು. ಅದೇ ತಕ್ಷಣ ಹೊರಟ್ಟಿ ಸರ್ ತೋರಿಸಿದ್ರು, ಸರ್ ಏನು ಶಾಲೆ, ಏನು ವಾತಾವರಣ, ಮತ್ತು ಪಿನ್ ಡ್ರಾಪ್ ಸೈಲೆನ್ಸ್. ಶಾಲೆಗೆ ಹೋಗಿ ನಾನು ಕುಂದಿರಬೇಕು ಅನಿಸ್ತದ, ಕೆಲ ಗಂಟೆ ಕಲಿಬೇಕು ಅನಿಸ್ತದ. ನಾವು ಹೊರಟ್ಟಿ ಸರ್ ನಾನು ನಮ್ಮ ಸೇವೆ ಸಾರ್ಥಕಪ್ಪ, ಅಲ್ಲೇ ನಾನು ನಿನ್ನ ಬಾಜು ಎಲ್ಲ ಅವನವನೇ ಅದು ನಾ ಮಾಡೇನಂದ್ರು ಕೂಡ ಅದಕ್ಕೆ ಕಾರಣ ದೊಡ್ಡ ಶಕ್ತಿ ಹೊರಟ್ಟಿ ಸರ್. ಬಹುಶಃ ಹೊರಟ್ಟಿ ಸರ್ 2 ವರ್ಷದಿಂದ ಕೈ ಹಚ್ಚದ ಹೋಗಿದ್ರೆ ಸರ್ಕಾರಿ ಪ್ರೌಢಶಾಲೆ ಮತ್ತು ಅದೇ ಶಾಲೆಯಾಗಿ ಮುಂದುವರ್ತಿತ್ತು ಏನೋ. ಅದು ಒಂದು ಒಳ್ಳೆಯ ಅವಕಾಶ. ನೀವೆಲ್ಲ ಒಳ್ಳೆಯ ಸೇವೆ ಮಾಡ್ತಕ್ಕಂಥ ಶಿಕ್ಷಕರು ಇಲ್ಲಿ ಇದ್ದೀರಿ, ನಿಮ್ಮ ಸೇವಾ ಮನೋಭಾವಕ್ಕೆ ಒಂದು ತಕ್ಕ ಫಲ ಇದೆ. ಭಾಳಷ್ಟು ನಾವು ಶಾಲೆಗೆ ನೋಡ್ತೇವೆ, ಚುನಾವಣೆ ಹೋದಾಗ ಸರ್ಕಾರಿ ಶಾಲೆ ಶಿಕ್ಷಕರಂದ್ರೆ ಏನು ಸಂಬಂಧ ಇಲ್ಲ, ತೋರಿಲ್ಲ, ಒಬ್ಬರಿಗೊಬ್ಬರು ಹೊಂದಾಣಿಕೆ ಇರೋಲ್ಲ ಅಂಥ ಶಾಲೆಯನ್ನು ನಾವು ನೋಡಿದ್ದೀವಿ. ಹೆಡ್ ಮಾಸ್ಟರ್ ಒತ್ತಟ್ಟಿ, ಸ್ಟಾಫ್ ಒತ್ತಟ್ಟಿ, ಯಾವಾಗ ಬರ್ತಾರ ಯಾವಾಗ ಹೋಗ್ತಾರ, ಒಂದು ಡಿಸಿಪ್ಲಿನ್ ಇರೋಲ್ಲ. ಬಟ್ ಈ ಶಾಲೆ 32 ವರ್ಷವಾಯಿತು ಇವತ್ತಿಗೆ ಈ ಶಾಲೆ ಆರಂಭವಾಗಿ. ಹಿಂದಿನಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಬಂದು ಖುಷಿ ಪಡ್ತಾರೆ, ಹಳೆ ವಿದ್ಯಾರ್ಥಿಗಳು ಬಂದು ಖುಷಿ ಪಡ್ತಾರೆ, ಶಾಲೆಯ ವಾತಾವರಣ ನೋಡಿ ಇವತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಕಾರಣ ಸಭಾಪತಿ ಬಸವರಾಜ ಹೊರಟ್ಟಿ ಅವರು. ಈಗಾಗಲೇ ನೀವೆಲ್ಲ ನೋಡಿದ್ರಿ, ಅದು ಭಾಳ ದಿನ ನಮ್ಮ ಆಸೆ ಇರ್ತದೆ, ಇಲ್ಲಿ ವಿದ್ಯಾರ್ಥಿಗಳು ಆಡಲಿಕ್ಕೆ ಒಂದು ಜಾಗ ಇಲ್ಲ. ಅದನ್ನು ಮತ್ತು ಮುನ್ಸಿಪಾಲಿಟಿ ಕಮಿಷನರ್ಗೆ ಹೇಳಿ, DC ಅವರಿಗೆ 30 ವರ್ಷ ಲೀಡ್ ತೆಗೆದುಕೊಂಡು ಇಡೀ ಒಂದು ಮೈದಾನ ಮಾಡಲಿಕ್ಕೆ ಈಗ ತಾನೇ ನಾವು ಪೂಜೆ ಮಾಡಿ ಕೆಲಸ ಆರಂಭ ಮಾಡಲಿಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಇವತ್ತು ಚಾಲನೆ ನೀಡಿ. ಒಂದು ಆಟದ ಮೈದಾನ ಭಾಳ ಕೊರತೆ ಸರ್ ಏನು ಮಾಡಬೇಕು ಅಂತ. ಏನೋ ಒಂದು 30 years ಲೀಸ್ ತೊಗೊಂಡು ಒಂದು ಬ್ಯಾಡ್ಮಿಂಟನ್, ವಾಲಿಬಾಲ್ ಕೊಟ್ಟು ಸಣ್ಣ ಕೋರ್ಟ್ ಹಾಕ್ಲಿಕ್ಕೆ ಅವಕಾಶ ಇದೆ. ಮತ್ತು ಶಾಲೆ ವಾತಾವರಣ ಕೂಡ ಒಂದು ಚೆಂದ ಕಾಣ್ತದೆ ಅಂದಾಗ ತಕ್ಷಣ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿಸಿ ಇವತ್ತು ಕೆಲಸ ಕೂಡ ಆರಂಭ ಆಗುವಂಥ ಚಾಲನೆ ಸನ್ಮಾನ ಹೊರಟ್ಟಿ ಅವರು ಹೇಳಿದರು. ನಮಗೆ ಭಾಳ ಖುಷಿ ಇರುತ್ತದೆ. ಒಂದು ಸಮಾಜ ಸೇವೆ ಮಾಡಿ ಸಮಾಜ ಎಲ್ಲೆಲ್ಲರೂ ಗುರುತಿಸ್ತದೆ ನೋಡಿ. ಎಲ್ಲೆಲ್ಲೋ ಪ್ರೀತಿ ಗೌರವ ಮಾಡ್ತಕ್ಕಂಥ ಎಲ್ಲ ಮನಸ್ಸುಗಳೆಲ್ಲ ಬಂದು 2005 6ನೇ ವಿದ್ಯಾರ್ಥಿಗಳು ಎಲ್ಲ 43-44 ವಯಸ್ಸಿನ ವಿದ್ಯಾರ್ಥಿಗಳು, 2 ಮಕ್ಕಳು 3 ಮಕ್ಕಳು ತಂದೆ ತಾಯಿಗಳು. ಇವತ್ತು ಬೆಳಿಗ್ಗೆ ಸುಮ್ಮನೆ ನಾನು ವಾಕಿಂಗ್ ಹೋಗೋದನ್ನ ನೋಡಿದೆ, ಹಳೆ ವಿದ್ಯಾರ್ಥಿ ಕಸ ಹೊಡ್ತಿದ್ರು. ಇಲ್ಲಿ ಇದು ಕಸ ಹೊಡೆದು ಸ್ವಚ್ಛ ಮಾಡೋದನ್ನ ಅಲ್ಲಿ ಗೇಟ್ ನಿಂತು ನೋಡ್ಕೊಂಡು ಹೋದೆ. ನನ್ನ ಥರ ಕಣ್ಣೀರಿರುತ್ತೆ. ಸಾಕಪ್ಪ, ಈ ಶಾಲೆ ಶಿಕ್ಷಕರು ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟಾರ. 20 ವರ್ಷದ ನಂತರ ಕೂಡ ಸಿಬ್ಬಂದಿ ನಡೆಸುವಂಥ ಒಂದು ಒಳ್ಳೆಯ ಸಂಸ್ಕಾರ ಒಂದು ಕಡೆ ಆದರೆ, ಆ ವಿದ್ಯಾರ್ಥಿಗಳು ಕಸ ಹೊಡೆಯುತ್ತೀರಿ, ನೀವು ಸ್ವಚ್ಛ ಮಾಡ್ತಾರೆ. ಎಷ್ಟು ಸಂಸ್ಕಾರ ಇದ್ದರೆ ಮಾತ್ರ ಸಾಧ್ಯ ಇದೆ. ಅದೇ ವಿದ್ಯಾರ್ಥಿ ಇವತ್ತು ಕಸ ಹೊಡೆದು, ನೀರು ಹೊಡೆದು, ಒಬ್ಬರು ರಂಗೋಲಿ ಹಾಕತ್ತಿದ್ರು ಅಂದ್ರೆ ಈ ಒಂದು ಒಳ್ಳೆಯ ಗುರು ಶಿಷ್ಯರ ಒಂದು ಬಾಂಧವ್ಯ ಸಾಕಪ್ಪ, ಇದು ಸಾಕಾಯ್ತು. ಇಲ್ಲಿ ಶಿಕ್ಷಕರಿಗೂ ಸೇವೆ ಸಾಕಾಯ್ತು. ನೀವು ಕೂಡ ಶಿಕ್ಷಕರಿಂದ ಬರುವಂಥ ಸಂಸ್ಕಾರ ತಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ಕೊಡಲಿಕ್ಕೆ ಒಂದು ಒಳ್ಳೆ ಈ ಶಾಲೆ ಕಾರಣೀಕರ್ತಾಗಿದೆ. ಅದಕ್ಕೆ ನಾವು ಮತ್ತು ಹೊರಟಿಸೋ ಸಣ್ಣ ಒಂದು ಕೈ ಜೋಡಿಸುವ ಮೂಲಕ ನಿಮ್ಮ ಒಂದು ಒಳ್ಳೆಯ ಗುಣಕ್ಕೆ ಇದೆಷ್ಟೆಲ್ಲ ಸಾಧ್ಯ ಆಗಿದೆ. ಇಲ್ಲಿ ಸಿಬ್ಬಂದಿ, ಇಲ್ಲಿ ಹಳೆ ವಿದ್ಯಾರ್ಥಿಗಳು, ಹಳೆ ಶಿಕ್ಷಕರು, ಅವರ ಒಡನಾಟ, ಅವರ ಪ್ರೀತಿ, ಅವರ ಗೌರವಕ್ಕೆ ಹೊರಟ್ಟಿ ಸರಲ್ಲಿ ನಾವಾಗಲಿ 20 ವರ್ಷ ಒಂದು ದಿನ ಒಳಗೆ ಬಂದಿಲ್ಲ. ಇಲ್ಲ, ನಮ್ಮ ಮಿಸಸ್ ಇಲ್ಲೇ ಇದ್ರೂ ಕೂಡ 1 ದಿನ ಒಳಗೆ ಬಂದಿಲ್ಲ. ಅದಕ್ಕೊಂದು ಒಳ್ಳೆಯ ಟೈಮ್ ಕೂಡಿ ಬಂತು. ನಿಮ್ಮ ಒಳ್ಳೆಯ ಭಾವನೆಗಳು, ಒಳ್ಳೆಯ ವಿಚಾರಗಳು, ಹಳೆ ವಿದ್ಯಾರ್ಥಿಗಳ ಪ್ರೀತಿ ಈ ಶಾಲೆಯ ಬಗ್ಗೆ ಹೆಚ್ಚೆಚ್ಚಾಗೋದ್ರಿಂದ ಈ ಶಾಲೆ ಇವತ್ತು ಇಷ್ಟು ತಲೆ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರ 48 ವರ್ಷದ ಸಾರ್ವಜನಿಕ ಬದುಕು. ಅವರು ಕೂಡ ನಿಮ್ಮಾಗೆ ಒಬ್ಬ ಮಧ್ಯೆ ಶಿಕ್ಷಕರ ಸಂಬಂಧವನ್ನು, ಪ್ರೀತಿಯನ್ನು ಅವರು ಇವತ್ತಿಗೆ ಬಿಟ್ಟುಕೊಟ್ಟಿಲ್ಲ. ಶಿಕ್ಷಕರಿಗೆ ಏನೇ ಅನ್ಯಾಯ ಆದರೂ ಕೂಡ ತಕ್ಷಣ ಮೊದಲೇ ಧ್ವನಿನೇ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರು. ಅಂಥ ಒಂದು ಗಟ್ಟಿ ಧ್ವನಿಯಾಗಿರ್ತಕ್ಕಂಥ ಹೊರಟ್ಟಿ ಅವರು ಇವತ್ತು ವಿದ್ಯಾರ್ಥಿಗಳ ಕಾರ್ಯಕ್ರಮ, ಇವತ್ತು ಬಯಲೂರಲ್ಲಿ ದೊಡ್ಡ ಕಾರ್ಯಕ್ರಮ ಇದ್ದರೂ ಕೂಡ ಇಲ್ಲಿ ಹಳೆ ವಿದ್ಯಾರ್ಥಿಗಳ ಪ್ರೀತಿಯ ಕರೆಗೆ ಹೋಗೊಟ್ಟು ತಮ್ಮ 2-3 ಕಾರ್ಯಕ್ರಮವನ್ನು ಸೈಡ್ ಹಾಕಿ ನಾವು ಬರ್ತಡೇಪ್ಪ ಹಳೆ ವಿದ್ಯಾರ್ಥಿಗಳು ಇನ್ನೂ 20 ವರ್ಷದ ವಿದ್ಯಾರ್ಥಿಗಳಿಗೆ ಶಾಲೆಗೆ ಬಂದು ಶಿಕ್ಷಕರನ್ನು ಗೌರವಿಸ್ತಾರೆ, ಅಭಿನಂದಿಸ್ತಾರೆ, ಪೂಜಿಸ್ತಾರೆ ಅಂದ್ರೆ ಭಾಳ ಖುಷಿ ಆಯ್ತು ಅವ್ರಿಗೆ. ಏನಪ್ಪ ಇವತ್ತಿನ ಕಾಲದೊಳಗೆ ವಿದ್ಯಾರ್ಥಿ ಶಿಕ್ಷಕರ ಮಧ್ಯೆ ಭಾಳ ಕಂಟಕ ಆಗಲಿಕ್ಕೆ ಈ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸಂಪ್ರದಾಯ ಆಗಲಿಕ್ಕೆ ಅಂತ ಕಣ್ಣಾರೆ ನೋಡಲಿಕ್ಕೆ ಇವತ್ತು ಕೂಡ ಬಯಲುಂಬದ ಕಾರ್ಯಕ್ರಮವನ್ನು ಸೈಡ್ ಇಟ್ಟು ಇವತ್ತು ಬಂದಿದ್ದಾರೆ. ಈ ಶಾಲೆ ಮೇಲೆ ಇಟ್ಟಂಥ ಪ್ರೀತಿ, ನಿಮ್ಮೆಲ್ಲ ಹಳೆಯ ವಿದ್ಯಾರ್ಥಿಗಳ ಮೇಲೆ ಇಟ್ಟಂಥ ಪ್ರೀತಿ, ಸಿಬ್ಬಂದಿ ಮೇಲೆ ಇಟ್ಟಂಥ ಪ್ರೀತಿ, ಅವರೆಲ್ಲ ಏನು ಹಿಂದೆ ಕುಂತಾರಲ್ಲ ಎಲ್ಲ ಹೊರಟಿರೋ ಶಿಷ್ಯರವರೆಲ್ಲ ನಮ್ಮ ಚಿಜ್ಜವಾಡಿ ಮೇಡಮ್ ಮತ್ತು ಹೊರಟಿರೋ ಅತ್ಯಂತ ಆತ್ಮೀಯರೆಲ್ಲ
ಇವರೆಲ್ಲ ಹೊರಟ್ಟವರ ಆದರ್ಶಗಳನ್ನು ಚಾಚು ತಪ್ಪದೆ ಮಾಡ್ತಕ್ಕಂಥ ನಮ್ಮ ಹೂಗಾರವರು, ನಮ್ಮ ಕುಂಡೋಜಿ ಅವರಾಗಲಿ, ಇವೆಲ್ಲ ಹಳೆ ಸಿಬ್ಬಂದಿ ಹೊರಟ್ಟಿಯವರು ಒಂದಿಲ್ಲ ಒಂದು ಸೇವೆ ಪಡೆದವರೇ. 2006 ಶಿಕ್ಷಣ ಸಚಿವರಾಗಿ ಬಸವರಾಜ ಹೊರಟ್ಟಿಯವರು ಆಗಲೇವಿದ್ರೆ ನೀವೆಲ್ಲ ಯಾರು ಬಡ್ತಿ ಹೊಂದಿದ್ರೆ ಹೆಡ್ ಮಾಸ್ಟರ್ ಆಗತ್ತಿಲ್ಲ. ನೀವು ಯಾರು ಅಲ್ಲೇ ಹೈಸ್ಕೂಲ್ನಾಗ ಹೋಗಿದ್ರಿ, 75-25 ಇರ್ತದೆ. ಹಂಗೆ 50 ಮಾಡಿ ಬಡ್ತಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕ ಮೇಲೆ ಸಾವಿರಾರು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಗೊತ್ತಾ ಹೆಡ್ ಮಾಸ್ಟರ್ ಆಗಲಿಕ್ಕೆ ಅವಕಾಶ ಸಿಕ್ತು. ಇವತ್ತು ಸಾವಿರಾರು ಹೈಸ್ಕೂಲ್ಗಳನ್ನ 43,000 ಶಿಕ್ಷಕರ ನೇಮಕ, ಹೀಗೆ ನೂರಾರು ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ವೇದಿಕೆ. ಅದಕ್ಕಂತ ಹೊರಟ್ಟವರು ನಿಮ್ಮೆಲ್ಲ ಪ್ರೀತಿಗೆ ಹೋಗೊಟ್ಟು ಇವತ್ತು ಒಂದು ಒಳ್ಳೆಯ ಭಾವನಾತ್ಮಕ ಕಾರ್ಯಕ್ರಮದಲ್ಲಿ ಇವತ್ತು ಬಂದಿದ್ದಾರೆ. ಅವರನ್ನು ತಮ್ಮೆಲ್ಲ ಶಾಲೆ ಸಿಬ್ಬಂದಿ ಪರವಾಗಿ, ಹಳೆಯ ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಗದಗಿನ ಜನತೆ ಪರವಾಗಿ ಅವರು ಅತ್ಯಂತ ಹೃತ್ಪೂರ್ವಕವಾಗಿ ಗೌರವಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಇವತ್ತು ಒಂದು ದೊಡ್ಡ ಮೆರುಗನ್ನು ತಂದುಕೊಟ್ಟಿದ್ದಾರೆ. ಹಳೆಯ ವಿದ್ಯಾರ್ಥಿಗಳು ಏನು ತಮ್ಮೊಂದು ಪ್ರೀತಿಯನ್ನು ಇಟ್ಟುಕೊಂಡು ಶಿಕ್ಷಕರ ಮೇಲೆ ವಿಶ್ವಾಸವನ್ನು ಬಂದಿದೆ. ನಿಮ್ಮ ಸಾಧನೆ, ನಿಮ್ಮ ಸೇವೆ ಸಾಕಾಗಿದೆ. ಇದೇ ರೀತಿ ತಮ್ಮ ಸಂಸ್ಕಾರವನ್ನು ಈ ಶಾಲೆಯಿಂದ ಪಡೆದಿದ್ದೀರಿ. ಅದರ ಬೆಳವಣಿಗೆ ಈ ಸಮಾಜಕ್ಕೆ ಮುಟ್ಲಿ, ತಮ್ಮ ಕುಟುಂಬಕ್ಕೆ ಮುಟ್ಲಿ ಅನ್ನೋಂಥ ಆಶಯ ವ್ಯಕ್ತಪಡಿಸಿ ತಮ್ಮ ಕೂಡ 2005-6ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಶಾಲೆ ಪರವಾಗಿ, ನಮ್ಮ ಹೊರಟ್ಟಿಯವರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ನಾನು ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸರ್, ಧನ್ಯವಾದಗಳು. ತಾವು ಹೇಳಿದ ಮಾತುಗಳು ಅಕ್ಷರಶಃ ಸತ್ಯ. ಇವತ್ತು ನಾವು ಎಲ್ಲೇ ಇದ್ರೂ, ಹೇಗೆ ಇದ್ರೂ ಅದಕ್ಕೆ ಸಂಪೂರ್ಣ ಕಾರಣ ನಮ್ಮ ಗುರುಗಳು ಅನ್ನೋದಕ್ಕೆ ಎರಡು ಮಾತಿಲ್ಲ. ಅದೇ ರೀತಿ ನಮ್ಮ ಗುರುಗಳಿಗೆ ಬೆನ್ನೆಲುಬಾಗಿರುವಂಥ ತಾವು ಈ ಶಾಲೆಯ ಬೆಳವಣಿಗೆಗಾಗಿ ಪಣ ತೊಟ್ಟಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ. ನಮ್ಮ ಶಾಲೆ ನಮಗಾಗಿ ಕೊಟ್ಟ ಮೌಲ್ಯಗಳಿಗೆ ನಾವು ಸದಾಕಾಲ ಕೃತಜ್ಞರು. ಅದಕ್ಕೆ ಯಾವುದೇ ರೀತಿಯ ಬೆಲೆ ಅಥವಾ ಮೌಲ್ಯ ಕೊಟ್ಟಲು ಸಾಧ್ಯವಿಲ್ಲ. ಆದರೆ ನಮ್ಮ ಶಾಲೆಯ ನೆನಪಿಗೋಸ್ಕರ 2005-6ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಕೈಲಾದಷ್ಟು ಹಣ ಸೇರಿಸಿ ನಮ್ಮ ಶಾಲೆಗೆ ಒಂದು ಆಲ್-ಇನ್-ಒನ್ ಪ್ರಿಂಟರನ್ನು ದೇಣಿಗೆಯಾಗಿ ನೀಡಬೇಕೆನ್ನುವುದು ನಮ್ಮ ಇಚ್ಛೆಯಾಗಿತ್ತು. ನಮ್ಮ 2005-6ನೇ ಸಾಲಿನ ವಿದ್ಯಾರ್ಥಿಗಳ ಫಲವಾಗಿ ಆಲ್-ಇನ್-ಒನ್ ಪ್ರಿಂಟರನ್ನು ಮಾನ್ಯ ಸಭಾಪತಿಗಳು ನಮ್ಮ ಶಾಲೆಗೆ ದೇಣಿಗೆಯಾಗಿ ಕೊಡಲು ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ.